ನಮಸ್ಕಾರ. ಇಂದಿನ ಈ ವಿಶೇಷ ವಿವರಣೆಗೆ ಸ್ವಾಗತ. ಇವತ್ತು ನಾವು ಆಧುನಿಕ ಹಣಕಾಸು ವ್ಯವಸ್ಥೆಯ ಹೃದಯವಾಗಿರುವ ವಾಣಿಜ್ಯ ಬ್ಯಾಂಕ್ಗಳ ಬಗ್ಗೆ ಆಳವಾಗಿ ತಿಳಿಯಲಿದ್ದೇವೆ. ಬ್ಯಾಂಕ್ ಅಂದ್ರೆ ಕೇವಲ ಹಣ ಇಡುವ ಜಾಗ ಅಲ್ಲ, ಅದೊಂದು ಕ್ರಿಯಾಶೀಲ ಹಣಕಾಸು ಸೂಪರ್ ಮಾರ್ಕೆಟ್. ಇಲ್ಲಿ ನಮ್ಮ ದೈನಂದಿನ ಸಣ್ಣ ಪುಟ್ಟ ಅಗತ್ಯಗಳಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಗಳ ಬಂಡವಾಳದವರೆಗೂ ಎಲ್ಲವೂ ಸಿಗುತ್ತೆ. ಬನ್ನಿ, ಈ ಅದ್ಭುತವಾದ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ಒಟ್ಟಾಗಿ ನೋಡೋಣ. ಇಂದಿನ ನಮ್ಮ ಚರ್ಚೆಯ ಹರಿವು ಹೀಗಿದೆ. ಮೊದಲಿಗೆ ಬ್ಯಾಂಕಿಂಗ್ನ ಕಾನೂನು ವ್ಯಾಖ್ಯಾನ, ನಂತರ ಬ್ಯಾಂಕ್ಗಳ ಪ್ರಾಥಮಿಕ ಕಾರ್ಯಗಳು, ಆಮೇಲೆ ಮಾಧ್ಯಮಿಕ ಕಾರ್ಯಗಳು, ಮತ್ತು ಕೊನೆಯದಾಗಿ ನ್ಯಾಯಾಲಯದ ಕೆಲವು ರೋಚಕ ಪ್ರಕರಣಗಳು. ಮೊದಲನೆಯದಾಗಿ ಬ್ಯಾಂಕಿಂಗ್ನ ಕಾನೂನು ವ್ಯಾಖ್ಯಾನ. ಭಾರತದಲ್ಲಿ ಒಂದು ಸಂಸ್ಥೆಯನ್ನ ಕಾನೂನುಬದ್ಧವಾಗಿ ಬ್ಯಾಂಕ್ ಅಂತ ಕರೀಬೇಕಾದ್ರೆ ಅದು 1949ರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯ ಸೆಕ್ಷನ್ 5B ಅಡಿಯಲ್ಲಿ 2 ಕಟ್ಟುನಿಟ್ಟಾದ ಷರತ್ತುಗಳನ್ನ ಪೂರೈಸಲೇಬೇಕು. ಕೇವಲ ಸಾಲ ಕೊಟ್ರೆ ಸಾಲದು. ಮೊದಲನೆಯದಾಗಿ ಸಾರ್ವಜನಿಕರಿಂದ ಠೇವಣಿಗಳನ್ನ ಕಡ್ಡಾಯವಾಗಿ ಸ್ವೀಕರಿಸಬೇಕು. ಎರಡನೇದಾಗಿ ಆ ಠೇವಣಿಗಳನ್ನ ಚೆಕ್, ಡ್ರಾಫ್ಟ್ ಅಥವಾ ಆರ್ಡರ್ ಮೂಲಕ ಹಿಂಪಡೆಯುವ ಸೌಲಭ್ಯ ಕೊಡಬೇಕು. ಈ 2 ಷರತ್ತುಗಳೇ ಒಂದು ಸಂಸ್ಥೆಯನ್ನ ನಿಜವಾದ ಬ್ಯಾಂಕ್ ಆಗಿ ರೂಪಿಸುತ್ತಲೆ. ಎರಡನೇ ಭಾಗ ಬ್ಯಾಂಕ್ಗಳ ಪ್ರಾಥಮಿಕ ಕಾರ್ಯಗಳು. ಬ್ಯಾಂಕ್ನ ಅತ್ಯಂತ ಪ್ರಮುಖ ಕೆಲಸ ಅಂದ್ರೆ ಠೇವಣಿಗಳನ್ನ ಸ್ವೀಕರಿಸೋದು. ಇಲ್ಲಿ ನಮ್ಮ ಆರ್ಥಿಕ ಅಗತ್ಯತೆಗಳಿಗೆ ತಕ್ಕಂತೆ ಬೇರೆ ಬೇರೆ ಖಾತೆಗಳಿರ್ತವೆ. ಉಳಿತಾಯದ ಅಭ್ಯಾಸ ಬೆಳೆಸಲು ಸೇವಿಂಗ್ಸ್ ಅಕೌಂಟ್ ಅಂದ್ರೆ ಉಳಿತಾಯ ಖಾತೆ, ವ್ಯಾಪಾರಿಗಳ ದೈನಂದಿನ ಅನಿಯಮಿತ ವಹಿವಾಟುಗಳಿಗೆ ಕರೆಂಟ್ ಅಕೌಂಟ್ ಅಥವಾ ಚಾಲ್ತಿ ಖಾತೆ ಇರುತ್ತೆ. ಇನ್ನು ಸ್ವಲ್ಪ ಹೆಚ್ಚು ಬಡ್ಡಿ ಬೇಕು ಅನ್ನೋರಿಗೆ ಫಿಕ್ಸ್ ಡೆಪಾಸಿಟ್ FD ಮತ್ತು ಪ್ರತಿ ತಿಂಗಳು ಸ್ವಲ್ಪವೇ ಹಣ ಕೂಡಿಡೋರಿಗೆ ರಿಕರಿಂಗ್ ಡೆಪಾಸಿಟ್ RD ಇರುತ್ತೆ. ಇದು ನಮ್ಗೆಲ್ಲ ಸಾಮಾನ್ಯವಾಗಿ ಗೊತ್ತಿರೋ ವಿಚಾರವೇ ಅಲ್ವಾ? ಆದ್ರೆ ಕೇವಲ ಠೇವಣಿ ಇಟ್ಟುಕೊಂಡ್ರೆ ಬ್ಯಾಂಕ್ಗೆ ಲಾಭ ಬರೋದಿಲ್ಲ. ಆ ಹಣವನ್ನ ಸಾಲವಾಗಿ ನೀಡೋದೇ ವಾಣಿಜ್ಯ ಬ್ಯಾಂಕ್ಗಳ ಪ್ರಮುಖ ಆದಾಯದ ಮೂಲ. ಉದ್ಯಮಿಗಳಿಗೆ ಓವರ್ಡ್ರಾಫ್ಟ್, ಸರಕುಗಳ ಆಧಾರದ ಮೇಲೆ ಅಲ್ಪಾವಧಿಯ ಕ್ಯಾಶ್ ಕ್ರೆಡಿಟ್ ಕೊಡ್ತಾರೆ. ಮನೆ, ವಾಹನ ಅಥವಾ ಫ್ಯಾಕ್ಟ್ರಿ ಕಟ್ಟೋಕೆ ಟರ್ಮ್ ಲೋನ್ಸ್ ಅಥವಾ ಅವಧಿ ಸಾಲಗಳನ್ನ ಒದಗಿಸ್ತಾರೆ. ಇದರ ಜೊತೆಗೆ ಬಿಲ್ ಆಫ್ ಎಕ್ಸ್ಚೇಂಜ್ ಡಿಸ್ಕೌಂಟಿಂಗ್ ಅನ್ನೋ ಸೇವೆಯೂ ಇದೆ. ಮತ್ತಿದು ಒಂದು ಅದ್ಭುತವಾದ ಆರ್ಥಿಕ ವಿದ್ಯಮಾನವನ್ನ ವಿವರಿಸುತ್ತೆ. ಅದೇ ಕ್ರೆಡಿಟ್ ಕ್ರಿಯೇಷನ್ ಅಥವಾ ಸಾಲ ಸೃಷ್ಟಿ. ಇದನ್ನ ಸ್ವಲ್ಪ ಗಮನವಿಟ್ಟು ಕೇಳಿ. ಬ್ಯಾಂಕ್ಗಳು ಸಾಲ ನೀಡುವಾಗ ನೇರವಾಗಿ ಕಂತೆ ನಗದು ಹಣವನ್ನ ಕೈಗೆ ಕೊಡೋದಿಲ್ಲ. ಬದಲಾಗಿ ಸಾಲಗಾರನ ಖಾತೆಗೆ ಹಣವನ್ನ ಜಮಾ ಮಾಡ್ತಾರೆ. ಇದ್ರಿಂದ ಏನಾಗುತ್ತೆ? ಹೊಸದೊಂದು ಪಡೆದ ಠೇವಣಿ ಅಂದ್ರೆ ಡಿರೈವ್ಡ್ ಡಿಪಾಸಿಟ್ ಸೃಷ್ಟಿಯಾಗುತ್ತೆ. ಹೀಗೆ ಆರ್ಥಿಕತೆಯಲ್ಲಿರುವ ನೈಜ ನಗದಿಗಿಂತಲೂ ಹೆಚ್ಚಿನ ಹಣದ ಪೂರೈಕೆಯನ್ನ ವಿಸ್ತರಿಸುವ ಮ್ಯಾಜಿಕ್ ಬ್ಯಾಂಕ್ಗಳಿಗೆ ಮಾತ್ರ ಸಾಧ್ಯ. ಮೂರನೇ ಭಾಗ ಮಾಧ್ಯಮಿಕ ಕಾರ್ಯಗಳು. ಬ್ಯಾಂಕ್ ಕೇವಲ ಸಾಲ ಮತ್ತು ಠೇವಣಿಗೆ ಸೀಮಿತವಲ್ಲ. ಇದು ನಮ್ಮ ಪರವಾಗಿ ಏಜೆಂಟ್ ಆಗಿಯೂ ಕೆಲಸ ಮಾಡುತ್ತೆ. ನಮ್ಮ ಚೆಕ್ಗಳನ್ನ ಕಲೆಕ್ಟ್ ಮಾಡೋದು, ಇನ್ಶೂರೆನ್ಸ್ ಪ್ರೀಮಿಯಂ, ಡಿವಿಡೆಂಡ್ ಪಾವತಿ ಮಾಡೋದು, NEFT, RTGS, IMPS ಮೂಲಕ ಕ್ಷಣಾರ್ಧದಲ್ಲಿ ಹಣ ವರ್ಗಾವಣೆ ಮಾಡೋದು, ಇವೆಲ್ಲ ಬ್ಯಾಂಕ್ಗಳ ಏಜೆನ್ಸಿ ಕಾರ್ಯಗಳು. ಅಷ್ಟೇ ಯಾಕೆ, ಆಸ್ತಿಯ ಟ್ರಸ್ಟಿಯಾಗಿ ಮತ್ತು ವಿಲ್ ಅಥವಾ ಮರಣಶಾಸನದ ನಿರ್ವಾಹಕರಾಗಿಯೂ ಇವು ಜವಾಬ್ದಾರಿ ನಿಭಾಯಿಸ್ತವೆ. ಈ ಏಜೆನ್ಸಿ ಸೇವೆಗಳ ಜೊತೆಗೆ ಬ್ಯಾಂಕ್ಗಳು ಹಲವು ಸಾಮಾನ್ಯ ಉಪಯುಕ್ತತೆ ಕಾರ್ಯಗಳನ್ನು ಒದಗಿಸ್ತವೆ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಲೆಟರ್ ಆಫ್ ಕ್ರೆಡಿಟ್ ಅಥವಾ LC, ವಿದೇಶಿ ವಿನಿಮಯ ಅಥವಾ ಫಾರಿನ್ ಎಕ್ಸ್ಚೇಂಜ್ ಸೇವೆಗಳು ಮತ್ತು ಕಂಪನಿಗಳ ಷೇರುಗಳಿಗೆ ಅಂಡರ್ರೈಟಿಂಗ್ ಬೆಂಬಲ ಕೂಡ ಸಿಗುತ್ತೆ. ಇವೆಲ್ಲದರ ಜೊತೆಗೆ ನಮಗೆಲ್ಲರಿಗೂ ಅತ್ಯಂತ ಪರಿಚಿತವಾಗಿರೋ ಇನ್ನೊಂದು ಸೇವೆಯಿದೆ. ಅದೇ ಸೇಫ್ ಡೆಪಾಸಿಟ್ ಲಾಕರ್ ಸೌಲಭ್ಯ. ಈಗ ಈ ಲಾಕರ್ ಬಗ್ಗೆನೇ ಒಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅದೇ ಈ ಪ್ರಶ್ನೆ, ಒಮ್ಮೆ ಯೋಚಿಸಿ, ನಮ್ಮ ಬೆಲೆ ಬಾಳುವ ವಸ್ತುಗಳಿರುವ ಲಾಕರ್ ಅನ್ನ ಬ್ಯಾಂಕ್ ತನ್ನ ತಪ್ಪಿಂದಯೇ ಒಡೆದ್ರೆ ಅಥವಾ ಅಲ್ಲಿನ ವಸ್ತುಗಳು ಕಳುವಾದ್ರೆ ಏನ್ ಕಥೆ? ಈ ದೈನಂದಿನ ಕಾರ್ಯಗಳಲ್ಲಿ ಏನಾದ್ರೂ ಅಚಾತುರ್ಯ ನಡೆದು ಅದು ಕೋರ್ಟ್ ಮೆಟ್ಟಿಲೇರಿದ್ರೆ ಏನಾಗುತ್ತೆ? ಇದು ಖಂಡಿತ ಎಲ್ಲರನ್ನೂ ಕಾಡುವಂಥ ಪ್ರಶ್ನೆ ಅಲ್ವಾ? ಮತ್ತು ಇದು ನಮ್ಮನ್ನ ನೇರವಾಗಿ 4ನೇ ಭಾಗಕ್ಕೆ ಕರೆದೊಯ್ಯುತ್ತೆ, ನ್ಯಾಯಾಲಯದ ಪ್ರಮುಖ ಪ್ರಕರಣಗಳು. ಬ್ಯಾಂಕಿಂಗ್ ನ್ಯಾಯಶಾಸ್ತ್ರದ ಈ ಟೈಮ್ಲೈನ್ ಒಮ್ಮೆ ನೋಡಿ, ಇದು ಕಾಲಕಾಲಕ್ಕೆ ಹೇಗೆ ಬದಲಾಗಿದೆ ಅನ್ನೋದು ಸ್ಪಷ್ಟವಾಗುತ್ತೆ. 1959ರ ಸಜ್ಜನ್ ಬ್ಯಾಂಕ್ ಪ್ರಕರಣದಿಂದ ಹಿಡಿದು 2010ರ ಸತ್ಯವತಿ ಟಂಡನ್ ವಸೂಲಾತಿ ಮಿತಿಗಳು ಮತ್ತು 2021ರ ಅಮಿತಾಬ್ ದಾಸ್ಗುಪ್ತಾ ಪ್ರಕರಣದವರೆಗೆ ಬ್ಯಾಂಕಿನ ಕಾನೂನು ಹೊಣೆಗಾರಿಕೆಗಳು ನಿರಂತರವಾಗಿ ವಿಕಸನಗೊಳ್ಳುತ್ತಲೇ ಇವೆ. ಮೊದಲಿಗೆ 1959ರ ಸಜ್ಜನ್ ಬ್ಯಾಂಕ್ ಪ್ರಕರಣ. ಇದೊಂದು ಆಸಕ್ತಿದಾಯಕ ಕೇಸ್.
ಮೂಲತಃ ಲೇವಾದೇವಿ ಮಾಡುತ್ತಿದ್ದ ಈ ಸಂಸ್ಥೆಗೆ ಆರ್ಬಿಐ ಬ್ಯಾಂಕಿಂಗ್ ಪರವಾನಗಿಯನ್ನೇ ನಿರಾಕರಿಸಿತು. ಯಾಕೆ ಗೊತ್ತಾ? ಕೋರ್ಟೊಂದು ಸ್ಪಷ್ಟವಾದ ಗೆರೆಯನ್ನೆಳೆಯಿತು. ಲೇವಾದೇವಿಗಾರ ತನ್ನ ಸ್ವಂತ ಹಣವನ್ನ ಬಳಸ್ತಾನೆ, ಚೆಕ್ ಸೌಲಭ್ಯ ಕೊಡೋದಿಲ್ಲ. ಆದ್ರೆ ನಿಜವಾದ ಬ್ಯಾಂಕರ್ ಆಗ್ಬೇಕಾದ್ರೆ ಸಾರ್ವಜನಿಕರಿಂದ ಠೇವಣಿ ಸ್ವೀಕರಿಸಲೇಬೇಕು, ಜೊತೆಗೆ ಚೆಕ್ ಮೂಲಕ ಹಿಂಪಡೆಯಲು ಅವಕಾಶ ಕೊಡ್ಲೇಬೇಕು. ಕೇವಲ ಬೋರ್ಡ್ ಹಾಕೊಂಡ್ರೆ ಬ್ಯಾಂಕ್ ಆಗಲ್ಲ, ಈ ಪ್ರಾಥಮಿಕ ಕಾರ್ಯಗಳು ಕಡ್ಡಾಯ ಅಂತ ಈ ಪ್ರಕರಣ ಸಾಬೀತುಪಡಿಸಿತು. ಈಗ ನಾವು ಮುಂಚೆಯೇ ಕೇಳಿದ ಆ ಲಾಕರ್ ಪ್ರಶ್ನೆಗೆ ಬರೋಣ. 2021ರ ಅಮಿತಾಬ್ ದಾಸ್ ಗುಪ್ತಾ ಪ್ರಕರಣ. ಇಲ್ಲೇನಾಗುತ್ತೆ ಅಂದ್ರೆ, ಗ್ರಾಹಕರು ಲಾಕರ್ನ ಎಲ್ಲಾ ಶುಲ್ಕ ಪಾವತಿಸಿದ್ರೂ ಬ್ಯಾಂಕ್ ಆಕಸ್ಮಿಕವಾಗಿ ಅವರ ಲಾಕರ್ ಅನ್ನ ಒಡೆದು ತೆರೆಯುತ್ತೆ. ಒಳಗಿದ್ದ ಆಭರಣಗಳು ಕಾಣೆಯಾಗಿವೆ ಅಂತ ಗ್ರಾಹಕ ಕಂಪ್ಲೇಂಟ್ ಕೊಟ್ರೆ ಬ್ಯಾಂಕ್ ನಮ್ಮ ಒಪ್ಪಂದದ ಪ್ರಕಾರ ನಮ್ಗೆ ಯಾವುದೇ ಜವಾಬ್ದಾರಿ ಇಲ್ಲ ಅಂತ ವಾದಿಸುತ್ತೆ. ಇದು ನ್ಯಾಯನಾ? ಖಂಡಿತ ಅಲ್ಲ. ನಿರ್ಣಾಯಕ ಅಂಶ ಏನಂದ್ರೆ, ಸುಪ್ರೀಂ ಕೋರ್ಟ್ ಇಲ್ಲಿ ಬಹಳ ಕಟ್ಟುನಿಟ್ಟಿನಾದ ತೀರ್ಪನ್ನು ನೀಡಿತು. ಬ್ಯಾಂಕ್ಗಳು ಗ್ರಾಹಕರ ವಿಚಾರದಲ್ಲಿ ಕಾಳಜಿಯ ಕರ್ತವ್ಯ ಅಥವಾ ಡ್ಯೂಟಿ ಆಫ್ ಕೇರ್ ಹೊಂದಿವೆ ಅಂತ ಸ್ಪಷ್ಟಪಡಿಸಿತು. ಸರಿಯಾದ ಪ್ರಕ್ರಿಯೆ ಇಲ್ಲದೆ ಲಾಕರ್ ಒಡೆಯೋದು ಸೇವೆಯ ದೊಡ್ಡ ನ್ಯೂನತೆ. ಕೇವಲ ಒಪ್ಪಂದದ ಸಣ್ಣಪುಟ್ಟ ಕಂಡೀಷನ್ಸ್ ಮುಂದಿಟ್ಕೊಂಡು ಬ್ಯಾಂಕ್ಗರು ತಮ್ಮ ನಿರ್ಲಕ್ಷ್ಯದಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಖಡಕ್ಕಾಗಿ ಹೇಳಿತು. ಹೀಗೆ ಒಂದು ಕಡೆ ಕಾನೂನು ಗ್ರಾಹಕರನ್ನ ರಕ್ಷಿಸಿದ್ರೆ, ಇನ್ನೊಂದು ಕಡೆ ಇಡೀ ಸಾರ್ವಜನಿಕ ಹಣಕಾಸು ವ್ಯವಸ್ಥೆಯನ್ನ ಕೂಡ ರಕ್ಷಿಸುತ್ತೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ 2010ರ ಸತ್ಯವತಿ ಟಂಡನ್ ಪ್ರಕರಣ. ಇಲ್ಲಿ ಏನಾಯ್ತು ಅಂದ್ರೆ, ಸಾಲಕ್ಕೆ ಜಾಮೀನು ನಿಂತವರು ಅಂದ್ರೆ ಗ್ಯಾರಂಟರ್ ಬ್ಯಾಂಕ್ನ ಸರ್ಫೇಸಿ ವಸೂಲಾತಿ ಪ್ರಕ್ರಿಯೆಯ ವಿರುದ್ಧ ಹೈಕೋರ್ಟ್ನಿಂದ ತಡೆಯಾಜ್ಞೆ ತರೋಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ಸಾರ್ವಜನಿಕ ಹಣವನ್ನ ಮರುಪಡೆಯುವ ಬ್ಯಾಂಕ್ನ ಹಕ್ಕು ಮತ್ತು ಗ್ರಾಹಕರ ಕಾನೂನು ಹೋರಾಟದ ನಡುವೆ ದೊಡ್ಡ ಸಂಘರ್ಷವೇ ಏರ್ಪಡುತ್ತೆ. ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಇಡೀ ಬ್ಯಾಂಕಿಂಗ್ ಸಿಸ್ಟಮ್ಗೆ ಬೆಂಬಲವಾಗಿ ನಿಲ್ತು. ಸಾಲ ವಸೂಲಾತಿಗಾಗಿ ಡಿಆರ್ಟಿ ಅಂದ್ರೆ ಡೆಟ್ ರಿಕವರಿ ಟ್ರಿಬ್ಯುನಲ್ನಂತಹ ವಿಶೇಷ ನ್ಯಾಯಮಂಡಳಿಗಳು ಇರುವಾಗ ಹೈಕೋರ್ಟ್ಗಳು ಇಂತಹ ಸಾಲ ವಸೂಲಾತಿ ವಿಚಾರಗಳಲ್ಲಿ ಮಧ್ಯಪ್ರವೇಶ ಮಾಡುವಾಗ ತೀವ್ರ ಎಚ್ಚರಿಕೆ ವಹಿಸಬೇಕು ಅಂತ ಸೂಚಿಸಿತು. ಯಾಕಂದ್ರೆ ಸಾಲವಾಗಿ ಕೊಟ್ಟಿರೋದು ಸಾರ್ವಜನಿಕರ ಹಣ. ಅದನ್ನ ತ್ವರಿತವಾಗಿ ಮತ್ತು ಯಾವುದೇ ಅನಗತ್ಯ ವಿಳಂಬವಿಲ್ಲದೆ ವಸೂಲಿ ಮಾಡುವ ವ್ಯವಸ್ಥೆಯನ್ನ ಕಾಪಾಡಲೇಬೇಕಲ್ವಾ? ಇಂದಿನ ಈ ವಿವರಣೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಅಂಶ ಏನು ಗೊತ್ತಾ? ಈ ಹಣಕಾಸು ಸೂಪರ್ ಮಾರ್ಕೆಟ್ ಅನ್ನೋದು ಕೇವಲ ಸೌಲಭ್ಯಗಳ ಪಟ್ಟಿಯಲ್ಲ, ಅದೊಂದು ಕಟ್ಟುನಿಟ್ಟಿನ ಕಾನೂನು ಜವಾಬ್ದಾರಿಗಳ ಬಲವಾದ ಜಾಲ. ನಾವು ಮಾಡೋ ಪ್ರತಿಯೊಂದು ಸಣ್ಣ ಠೇವಣಿ, ಬಾಡಿಗೆಗೆ ಪಡೆಯೋ ಪ್ರತಿಯೊಂದು ಲಾಕರ್ನ ಹಿಂದೆಯೂ ಒಂದು ದೊಡ್ಡ ಕಾನೂನಿನ ಚೌಕಟ್ಟಿದೆ. ಹಾಗಾಗಿ ಮುಂದಿನ ಬಾರಿ ನೀವು ಬ್ಯಾಂಕ್ಗೆ ಹೋದಾಗ ಒಮ್ಮೆ ಯೋಚಿಸಿ, ನಮ್ಮ ಹಣವನ್ನ ಭದ್ರವಾಗಿ ಕಾಯುತ್ತಿರುವುದು ಕೇವಲ ಆ ಕಾಂಕ್ರೀಟ್ ಗೋಡೆಗಳಲ್ಲ, ಬದಲಾಗಿ ಕಣ್ಣಿಗೆ ಕಾಣದೆ ಈ ಕಾನೂನಿನ ಬಲವಾದ ಸರಪಳಿ.